Yes, hello, good morning students. I am Vishwanath. Welcome to online classes. SD students, in the last few class we are discussed some problems in relations. SD students, today also we will discuss one of the type of problem which is related to the relations. SD students, in this class is the one of the very interesting concept today we will discuss. This is the last type in the relations. SD students, now see, observe here the question number 8. See what they are provided. Check whether the relation are in R. See, observe here, both are R, but this R indicates that the relation, and one more R. This is simple, this is capital R. This R indicates that the real number. I hope you know the what is real number. It's a collection of all natural numbers, whole numbers, integers, rational numbers, irrational numbers. Don't forget it. Yes, dear students. Now let us see, observe here, a relation R in R defined by what they are provided. They are provided the ordered pair A comma B such that A is less than or equals to B cube is reflexive, symmetric or transitive. ಏನಿಲ್ಲ ಮಕ್ಕಳ, ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಏನಂದರೆ ಚೆಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಆರನ್ನು ಪ್ರೊವೈಡ್ ಮಾಡಿದ್ದಾರೆ. ಆ ಆರನ್ನು ಏನಂತ ಚೆಕ್ ಮಾಡಕ್ಕೆ ಹೇಳಿದ್ದಾರೆ ಅಂದರೆ ಆರ್ ಈಸ್ ರಿಫ್ಲೆಕ್ಸಿವ್ ಅಥವಾ ಸಿಮೆಟ್ರಿಕ್ ಅಥವಾ ಟ್ರಾನ್ಸಿಟಿವ್ ಅಂತ ಅವ್ರು ಕೇಳ್ತಿದ್ದಾರೆ. ಹಾಗಾದರೆ ನಾವು ನೋಡ್ಬಿಡೋಣ. ಬಟ್ ಒನ್ ಥಿಂಗ್ ಅಂದರೆ ನಮ್ಗೆ ಗೊತ್ತಿರಬೇಕು, ವಾಟ್ ಈಸ್ ರಿಫ್ಲೆಕ್ಸಿವ್, ವಾಟ್ ಈಸ್ ಸಿಮೆಟ್ರಿಕ್, ವಾಟ್ ಈಸ್ ಟ್ರಾನ್ಸಿಟಿವ್. ನಿಮಗೆ ಈ ಮೂರು ಡೆಫಿನಿಷನ್ ಗೊತ್ತಿಲ್ಲ ಅಂತಂದರೆ ಯಾರೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಒನ್ಸ್ ಅಗೇನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಪಾರ್ಟ್ ಸೆಕೆಂಡ್ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿಲ್ಲ ಅಂದರೆ ಜಸ್ಟ್ ವಾಚ್. ವಿ ವಿಲ್ ಚೆಕ್ ಇಟ್ ಫಾರ್ ದ ರಿಫ್ಲೆಕ್ಸಿವ್. ಬಿಫೋರ್ ಗೋಯಿಂಗ್ ಟು ದಟ್, what we have to do, each and every problem what they are provided, first write down. See, observe here, given what they are provided, given R be the R is what? Set of all real numbers. In the last problems ನಾನು ಫಸ್ಟ್ ಟೈಪು ಸೆಕೆಂಡ್ ಟೈಪ್ ಹೇಳಬೇಕಾದ್ರೆ ಎ ಅಂತ ಕೊಟ್ಟಿದ್ರು. ಬಟ್ ಹಿಂಗಂದ್ರೆ ಇಲ್ಲಿ ರಿಯಲ್ ನಂಬರ್ ಅಂತ ಹೇಳಿದ್ದಾರೆ. ಇನ್ ಜನರಲ್ ಫಾರ್ಮೇಟ್ ಇದೆ, ಡೋಂಟ್ ಫರ್ಗೆಟ್ ಇಟ್. ಸೊ ಗಿವನ್ ಆರ್ ಬಿ ದ ಸೆಟ್ ಅಥವಾ ಆರ್ ಬಿ ದ ಕಲೆಕ್ಷನ್ ಆಫ್ ಆಲ್ ರಿಯಲ್ ನಂಬರ್ಸ್. ಓಕೆ, ಹಾಗಾದರೆ ಸಿ ಅಬ್ಸರ್ವ್ ಹಿಯರ್, ಆರ್ ಅನ್ನೋದು ಕಲೆಕ್ಷನ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂದಾಗೆ ದಿಸ್ ಈಸ್ ನಾಟ್ ಎ ಕರ್ಸಿವ್ ಆರ್, ದಿಸ್ ಈಸ್ ಸಿಂಪಲ್ ಕ್ಯಾಪಿಟಲ್ ಲೆಟರ್ ಆರ್, ದಟ್ ಈಸ್ real number. Okay, yes dear students, also they are provided the relation R. So simply we have to write it as the cursive R, which is equals what they are provided, A comma B of the ordered pair such that A is less than or equals to B cube. Okay, see, observe here, for the first condition is what? Now let us attack. See, for the first condition, reflexive. What is the reflexive? What it says that what is the definition of the reflexive relation? If every element of set A is related to itself. See, observe here, just general ಆಗಿ ನಾನು ಹೇಳ್ತೀನಿ. So see, for all ಎ ಬಿ ಆನ್ ಎಲಿಮೆಂಟ್ ಇನ್ ಆರ್, ನೀವು ಎ ಅನ್ನೋದು ಒಂದು ಎಲಿಮೆಂಟ್ ಆರಲ್ಲಿದೆ ಅಂದರೆ ನೀವು ಈಗ ಈ ರಿಲೇಷನ್ನು ರಿಫ್ಲೆಕ್ಸಿವ್ ಅಂತ ಹೇಳಬೇಕು ಅಂತಂದರೆ ನನಗೆ ಬರ್ತಕ್ಕಂಥ ಎಲಿಮೆಂಟು ಆರ್ಡರ್ಡ್ ಪೇರಲ್ಲಿ ಬರೆದಾಗ ಎ ಕಾಮ ಎ ವಿಚ್ ಮಸ್ಟ್ ಬಿ ಬಿಲಾಂಗ್ಸ್ ಟು ಆಗಿರಬೇಕು. ಆದಾಗ ಮಾತ್ರ ನಾವು ಆರ್ಗೆ ಏನಂತ ಹೇಳ್ತೀವಿ ಅಂದರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ಇದು ಆಗುತ್ತಾ ಅಂತ ನಾವು ಚೆಕ್ ಮಾಡೋಣ. ಎಷ್ಟು ಈ ಸ್ಟೂಡೆಂಟ್ಸ್, ಒನ್ ಥಿಂಗ್ ನಾನು ಮೆನ್ಷನ್ ಮಾಡಿದೆ, ಫಾರ್ ಎವ್ರಿ ಅಂದರೆ ಪ್ರತಿಯೊಂದು ಎಲಿಮೆಂಟು ಆರಲ್ಲಿ ಇರ್ತಕ್ಕಂಥದ್ದು ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ನಾವು ಚೆಕ್ ಮಾಡಬೇಕು. ಹಾಗಾದರೆ ನೀವು 1,1 ತಗೊಂಡ್ರೆ, see, observe here, for all 1 is an element in the set R. ಹಾಗಾದರೆ ಆರಲ್ಲಿದೆ ಅಂದರೆ ನೀವು 1,1 ಬರಿಬಹುದು.
ಹಾಗಾದರೆ 1,1 ಆಗುತ್ತೆ, ನೋ ಡೌಟ್, 100%. ಹಾಗಾದರೆ ಇದು ಒಂದನ್ನು ನೀವು ಚೆಕ್ ಮಾಡಿ ಆ ರೇಸ್ ರಿಫ್ಲೆಕ್ಸಿವ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಫ್ ಇನ್ ಕೇಸ್ ನೀವು ಹೇಳಿದ್ರಿ ಅಂದರೆ ನೀವು ಮೂರ್ಖರಾಗ್ತೀರಿ, ದಡ್ಡರಾಗ್ತೀರಿ. ಬಿಕಾಸ್ ಫಾರ್ ಆಲ್ ಎವ್ರಿ ಎಲಿಮೆಂಟ್ ಇದೆ ಡೆಫಿನೇಷನಲ್ಲಿ, ಒಂಚೂರು ನೋಡ್ರಿ. ಹೌದಾ? ಫಾರ್ ಆಲ್ ವಿಚ್ ಮೀನ್ಸ್ ದ್ಯಾಟ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ವಿಚ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಬಟ್ ಥಿಂಗ್ ಈಸ್ one is it satisfies, no problem, 1 2 3 4 5 it's 100% satisfies. But thing is if suppose I want to take 1/2 is a real number. Yes, of course, why not? See, 1/2 which is a real number, this real number I want to make it to write it as in terms of ordered pair. See, observe here, 1/2 comma 1/2 ಅಂತ ಬರಿಬಹುದಾ? ಹಾಗಾದ್ರೆ this 1/2 comma 1/2 is it belongs to or I am asking you, is it 1/2 comma 1/2 is it belongs to or? See, check it out. See, observe here, ಒಂದ್ಸರಿ ನೀವು ಚೆಕ್ ಮಾಡ್ರಿ, ಏನಿದೆ ಎ ಇರೋ ಕಡೆಗೆ ಏನಿದೆ? ವಾಟ್ ಈಸ್ ದ ಕಂಡೀಷನ್? ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್, ರೈಟ್? But thing is, so a is here 1/2, this is a value, this is b value, 1/2 which is less than 1/2 ಕೊಟ್ರೆ ಅಲ್ಲಿ 1/2 ಇದೆ, 1/2 whole cube, which means that 1/2 which is less than or equals to 1/8 ಆಗುತ್ತೆ. This is not true. ಹಾಗಾದರೆ ನೀವು 1/2 comma 1/2 ತಗೊಂಡ್ರೆ ಈ ಕಂಡೀಷನ್ನು ಸ್ಯಾಟಿಸ್ಫೈ ಆಗಲ್ಲ, ದಿಸ್ ಈಸ್ ರಾಂಗ್ ಆಗತ್ತೆ. ರಾಂಗ್ ಅಂತಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ನಾವು ಹೇಳ್ಬೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾವ್ದು ಆಗುತ್ತೋ ಅದನ್ನು ನೀವು ಬರಿಬೇಕಾಗಿಲ್ಲ, ಯಾವ್ದು ಆಗಲ್ವೋ ಅದನ್ನು ಬರಿಬೇಕು. ಸೊ ಹಾಗಾಗಿ ಇಲ್ಲಿ 1/2 ಅಂತ ನೀವು ಏನಾದರೂ ತಗೊಂಡ್ರೆ ಈ ಕಂಡೀಷನ್ನು ಸ್ಯಾಟಿಸ್ಫೈ ಆಗಲ್ಲ. ಬೇಕಾದ್ರೆ 1,1 ತಗೊಳ್ರಿ, ಆಗುತ್ತೆ. 2,2 100,100 1,000,1000 100% ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಥಿಂಗ್ ಅಂದರೆ 1/2 1/2 ತಗೊಂಡ್ರೆ ಸ್ಯಾಟಿಸ್ಫೈ ಆಗಲ್ಲ. ಸಿ, 1ರಲ್ಲಿ 2 ಭಾಗ, 1ರಲ್ಲಿ 8 ಭಾಗ. ಹಾಗಾದರೆ 1ರಲ್ಲಿ 8 ಭಾಗ ಅದು ಹೆಂಗೆ ದೊಡ್ಡದಾಗತ್ತೆ? ಸೊ ದಿಸ್ ಈಸ್ ರಾಂಗ್ ಥಿಂಗ್. ಓಕೆ, ಸೊ ಸಿಂಪ್ಲಿ ವಿ ಹ್ಯಾವ್ ಟು ಸೇ ದ್ಯಾಟ್ R is not reflexive. R is not reflexive. Yes, dear students, now we will discuss for the symmetric relation. See, observe here, before going to that, I want to say the symmetric relation definition. See, observe here let A comma B an ordered pair. ಅಂದರೆ ಎ ಕಾಮ ಬಿ ಅನ್ನೋ ಆರ್ಡರ್ಡ್ ಪೇರನ್ನು ನೀವು ತಗೊಂಡು ಆರಲ್ಲಿದೆ ಅಂತ ಅಂದರೆ ದ ಸಿಮೆಟ್ರಿಕ್ ಆಫ್ ದ ಆರ್ಡರ್ಡ್ ಪೇರ್ ಎ ಕಾಮ ಬಿ. ಹಾಗಾದರೆ ಇದಕ್ಕೆ ಸಿಮೆಟ್ರಿಕ್ ಆಫ್ ದ ಆರ್ಡರ್ಡ್ ಪೇರ್ ಬರಿಬೇಕು ಅಂದರೆ ಹೇಗೆ ಬರಿತೀರಿ? ಬಿ ಕಾಮ ಎ. ಸಿಮೆಟ್ರಿಕ್ ಈಸ್ ವಾಟ್? ದಿಸ್ ಈಸ್ ದ ಮಿರರ್ ಇಮೇಜ್ ಓನ್ಲಿ. ನೀವು ನಿಮ್ಮ ಮನೆಯಲ್ಲಿ ಮಿರರ್ ಇದ್ದೇ ಇರುತ್ತೆ, ಅದ್ರ ಮುಂದೆ ಹೋಗಿ ಹಾಯ್ ಅಂತ ಹೇಳ್ರಿ. ಹಾಯ್ ಅಂತ ಹೇಳಿದ್ರೆ ಅದು ನಿಮಗೆ ಲೆಫ್ಟ್ ಹ್ಯಾಂಡ್ ತೋರಿಸ್ದಾಗತ್ತೆ. ಸಿ, ಅಬ್ಸರ್ವ್ ಹಿಯರ್, ಎ ಕಾಮ ಬಿ ಇರೋದು ಬಿ ಕಾಮ ಎ ಅಷ್ಟೇ, ಸಿಮೆಟ್ರಿಕ್, ದಟ್ಸ್ ಓನ್ಲಿ. ಸಿ, ಅಬ್ಸರ್ವ್ ಹಿಯರ್, ಈಗಿದ್ದು ಕೂಡ ಸಿಮೆಟ್ರಿಕ್ ಆಫ್ ದ ಆರ್ಡರ್ಡ್ ಪೇರು ಕೂಡ ಆರಲ್ಲಿ ಇತ್ತು ಅಂದರೆ ಆವಾಗ ಈ ರಿಲೇಷನ್ಗೆ ನಾವು ಸಿಮೆಟ್ರಿಕ್ ರಿಲೇಷನ್ ಅಂತ ನಾವು ಕರಿತೀವಿ. ಬಟ್ ಥಿಂಗ್ ಅಂದರೆ ಇರಲಿಲ್ಲ ಅಂತಂದರೆ ನಾವು ಈ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಹಾಗಾದರೆ 1,2 ತೊಗೊಳ್ರೆ ಆಗುತ್ತೆ, 1,3 ತೊಗೊಳ್ರೆ ಆಗುತ್ತೆ, ಯಾವುದಾದ್ರೂ ತೊಗೊಳ್ರೆ ಆಗುತ್ತೆ. ಬಟ್ ಥಿಂಗ್ ಅಂದರೆ ನೋಡೋಣ, ಯಾವ್ದು ಆಗಲ್ವೋ ಸಾಧ್ಯ ಆದಷ್ಟು ಅದನ್ನೇ ನಾವು ಚೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗತ್ತೆ. ನನ್ನ ಅನಿಸಿಕೆ ಪ್ರಕಾರ 1,2 ತೊಗೊಂಡು ನೋಡೋಣ. ಹಾಗಾದರೆ ಲೆಟ್ 1,2 is an element in R. For all 1,2 which is belongs to here the set R ಅಲ್ಲಿ ಇರುತ್ತೆ. ಹಾಗಾದರೆ ಸೆಟ್ R ಅಲ್ಲಿದೆ, ಆಯಿತಾ? ಹಾಗಾದರೆ ಸಿ, ಅಬ್ಸರ್ವ್ ಹಿಯರ್, ಇಸ್ ಇಟ್ ಸ್ಯಾಟಿಸ್ಫೈಸ್? ನೋಡ್ರಿ, ಈ ರಿಲೇಷನ್ ಸ್ಯಾಟಿಸ್ಫೈ ಆಗುತ್ತಾ? ಚೆಕ್ ಮಾಡ್ರಿ ರಿಲೇಷನ್ನು.
1 a is less than or equals b cube, right? ಹಾಗಾದರೆ 1 is less than 2 ಕ್ಯೂಬ್ ಅಂತ ನಾವು ಹೇಳ್ಬೋದಾ? 100% 1 is less than 2 ಕ್ಯೂಬ್ is 8, ಆಬ್ವಿಯಸ್ಲಿ ರೈಟ್. ಹಾಗಾದರೆ 1 8ಕ್ಕಿಂತಲೂ ಚಿಕ್ಕದಿದೆ, ಹಾಗಾದರೆ ನಾನು ತೊಗೊಂಡಿರೋದು ಸರಿಯಾಗಿದೆ. ಬಟ್ ಹಿಂಗಂದರೆ ಇದಕ್ಕೆ ನೀವು ಸಿಮೆಟ್ರಿಕ್ ಬರಿಬೇಕು ಅಂದರೆ symmetric of the ordered pair 1, 2 is 2, 1. Is it belongs to or? Check ಮಾಡಿ. Is it belongs to or? See, observe here. ನೀವು ಇಲ್ಲಿ 2, 1 ಅನ್ನು ನೀವು ಬರುತ್ತಾ ಇಲ್ಲ ನೋಡ್ರಿ. ಹಾಗಾದರೆ 2 is less than 1 whole cube ಅಂತ ಬರಿಬೇಕಾಗತ್ತೆ. a is less than or equals to b cube ಅಂದರೆ 2 is less than 1 cube. See, observe here, 1 cube is also nothing but 1 ಆದಾಗೆ. Is it 2 is less than 1? ಆಗುತ್ತಾ? That is not possible. ಹಾಗಾದರೆ this condition is not satisfies. So simply we have to say that 2, 1 is does not belongs to R. Then what we call it as R? No doubt R is not symmetric. Yes dear students, now we will discuss the last condition. For transitive ಗೆ ಯಾವುದು ಸಾಧ್ಯ ಆದಷ್ಟು ಆಗಲ್ವೋ ಅಂಥದ್ದನ್ನೇ ಚೂಸ್ ಮಾಡಿರಿ. ಯಾವುದು ಸಾಧ್ಯ ಸಿ ಅಬ್ಸರ್ವ್ ಹಿಯರ್. ನಾನು ಒಂದು ಸಾರಿ ಡೆಫಿನಿಷನ್ನ ಹೇಳ್ತೀನಿ. ಹೇಗೆ ಬರುತ್ತೆ ಅಂದರೆ ಏನು ಮಾಡಬೇಕು ನಾವು? ಲೆಟ್ ಎ ಕಾಮ ಬಿ ವಿಚ್ ಈಸ್ ಬಿಲಾಂಗ್ಸ್ ಟು ಆರ್ and b comma c which is belongs to R, which implies that what we need to get, so a belongs to a comma c which is belongs to R anta barbeku. Then only we have to say that the relation R is transitive. ಹೌದಾ? ಹಾಗಾದರೆ ನಾವು ನೋಡ್ಬಿಡೋಣ ಟ್ರಾನ್ಸಿಟಿವ್. ಜಸ್ಟ್ ಐ ವಾಂಟ್ ಟು ಕನ್ಸಿಡರ್ ಲೆಟ್ 1 ಕಾಮ 1 ಬೇಡ, 9, 3 ತಗೊತೀನಿ. 9, 3 is it satisfies? ಚೆಕ್ ಮಾಡೋಣ. ಸಿ 9, 3 which is belongs to R. See, observe here, 9 which is less than 3 cube. So 9 is less than, 9 is also less than what's 3 cube is nothing but 27. ಹಾಗಾದರೆ ದಿಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ? ಹಾಗಾದರೆ ನಾನು ತಗೊಳ್ಬೋದು ಧೈರ್ಯದಿಂದ. ಸೊ ನೋ ಡೌಟ್ ದಿಸ್ ಈಸ್ ರೈಟ್. ಆ್ಯಂಡ್ ಒನ್ ಮೋರ್ ಎಲಿಮೆಂಟು ನಾನು ಶುರು ಮಾಡಬೇಕಾಗಿರೋದು 3 ಇಂದಾನೇ ಶುರು ಮಾಡಬೇಕು. Because see, observe here the second element of the ordered pair and another ordered pair, that element it must be present in the first one. Okay, see, ಇಲ್ಲಿ ಬಿ ಇದೆ, ಇಲ್ಲೂ ಕೂಡ ಬಿ ಇದೆ. ಹಾಗಿರಲೇಬೇಕಂತ ಆರ್ಡರ್ಡ್ ಪೇರನ್ನೇ ನೀವು ಚೂಸ್ ಮಾಡಬೇಕು, ಸರಿನಾ? ಸಿ ಅಬ್ಸರ್ವ್ ಹಿಯರ್. ಹಾಗಾದರೆ 3 ಇಂದ ಶುರು ಆಗ್ತಕ್ಕಂಥದ್ದು ಅಂದರೆ 3, 2 ಅಂತ ನಾನು ಚೂಸ್ ಮಾಡ್ತೀನಿ. 3, 2 ವಿಚ್ ಈಸ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ನೋಡ್ರಿ. 3 ಈಸ್ ಲೆಸ್ ದ್ಯಾನ್ 2 ಕ್ಯೂಬ್. ಓಕೆ, 3 ಈಸ್ ಲೆಸ್ ದ್ಯಾನ್ ಸಾರಿ 9 ಅಲ್ಲ. ಸಿ 3 ಈಸ್ ಲೆಸ್ ದ್ಯಾನ್ 2 ಕ್ಯೂಬ್. ಚೆಕ್ ಮಾಡ್ರಿ. ಸಿ 3 ಈಸ್ ಲೆಸ್ ದ್ಯಾನ್ 2 ಕ್ಯೂಬ್ is nothing but 3 which is less than 2 cube is nothing but 8. 3 is always less than 8, right? ಸೊ ನೋ ಡೌಟ್. ಹಾಗಾದರೆ ದಿಸ್ ಈಸ್ ಆಲ್ಸೋ ಸ್ಯಾಟಿಸ್ಫೈಸ್. ಹಾಗಾದರೆ ನಾನು ಇಲ್ಲಿ ಫಾರ್ ಆಲ್ ದ ಎಲಿಮೆಂಟ್ ಈಸ್ 9, 3, 2. 9, 3, 2 are belongs to where? The real number R. Okay, then may I write it as 9, 2 ಬರಿಬೋದಾ? Is it belongs to R? See, observe here, the condition is what it says that a comma b, if a comma b and b comma c, which implies that a comma c ಬರಲೇಬೇಕು ಅಂತ ಹೇಳಿರೋದು. ಹಾಗಾದರೆ ಇಲ್ಲಿ 9, 3 and 3, 2 which implies that 9, 2 ಸ್ಯಾಟಿಸ್ಫೈ ಆಗುತ್ತಾ? ಒಂದು ಸಾರಿ ನೋಡ್ರಿ. 9, 2 is nothing but
9 which is less than, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ರಿಲೇಷನ್ ಇದೆಯಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿರಿ. 9 is less than 2 cube. So 9 is less than 2 cube is nothing but what? So 8. Is it true? Is it 9 is less than 8? Not true. So simply this is wrong thing. We have to say that 9 comma 2 does not belongs to R. See, observe here. So therefore we have to conclude it as R is not transitive. Not transitive. Yes, hello dear students. Now let us attack the one more problem. That is very simple problem. Show that the relation R in the set R, this R is a real number, which is defined as R is a relation which is equals the ordered pair A comma B such that A is less than or equals to B square, is neither reflexive nor symmetric and nor transitive. ಹಾಗಾದರೆ ಸಿಂಪಲ್ ಆಗಿ ಅರ್ಥ ಮಾಡಿಕೊಡ್ರೆ, ಅಲ್ಲಿ ಶೋ ಮಾಡ್ರಿ ಅಂತ ಹೇಳ್ತಿದ್ದಾರೆ ಅಂದರೆ ಅವರೇ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅವರೇ ಆಗಲ್ಲ ಅಂತಂದಮೇಲೆ ನಿಮ್ದೇನು ರೀ ಕೆಲಸ, ಆಗದೆ ಇರೋ ಥರ ಪ್ರೂವ್ ಮಾಡ್ರಿ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟು. ಮೊದಲು ಏನು ತಗೊಳ್ತೀರಿ? ವಾಟ್ ದೇ ಆರ್ ಪ್ರೊವೈಡೆಡ್. ಓಕೆ, ಸಿ ಅಬ್ಸರ್ವ್ ಹಿಯರ್ ಇನ್ ದಿಸ್ ಕ್ವಶನ್ ದೇ ಆರ್ ಪ್ರೊವೈಡೆಡ್ ಆರ್ ಇಸ್ ದ ಕಲೆಕ್ಷನ್ ಆಫ್ ಆಲ್ ರಿಯಲ್ ನಂಬರ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಅದರ ಜೊತೆಗೆ and also they are provided a set or a relation R which is equals the collection of all ordered pairs such that A is less than or equals to B square. Okay, see observe here, simply given that R be the collection of all real numbers and also they are provided R, that is simple thing, A comma B of the ordered pair such that A is less than or equals to B square. Okay, now we will discuss reflexive, symmetric and transitive. Yes, students, for the first one, first case, what we have to do? We have to check for reflexive. So we need to show that, what we need to show that neither, nothing but not reflexive. Okay, see observe here, here in this case which one is the perfect example? See, if you were taken one, obviously 1 belongs to R, again 1 comma 1 which must be belongs to R. If you want to take 2 comma 2, that is also possible. 3 comma 3, 4 comma 4, 100 comma 100, 1000 comma 1000, 100% ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಬಟ್ ಹಿಂಗಂದ್ರೆ ಯಾವುದು ಆಗಲ್ವೋ ನಮಗೆ ಅದು ಬೇಕಾಗಿದೆ. ಬಿಕಾಸ್ ಹಿಯರ್ ನೈದರ್ ರಿಫ್ಲೆಕ್ಸಿವ್ ಅಂತ ನಾನೇ ಹೇಳ್ತಿದ್ದೀನಿ. See, neither reflexive, which means that a relation which is not reflexive. Okay, that is only neither reflexive. ಹಾಗಾದರೆ I am going to choose the element 1 by 2 which belongs to where? R. R is a real number. Real number is a collection of all natural numbers, whole numbers, integers, rational number, irrational numbers. Okay, don't forget it. See, observe here, this is the one of the rational number. Yes, dear students, so 1 by 2 ಅನ್ನೋದು ಒಂದು R ಅಲ್ಲಿದೆ. ಹಾಗಾದರೆ ಮೇ ಐ ರೈಟ್ ಇಟ್ ಆಸ್ 1 by 2 comma 1 by 2, is it belongs to R? Check it out. See, observe here, what they are provided in the relation. They are provided relation A is less than or equals to B square, right? ಹಾಗಾದರೆ 1 by 2 comma 1 by 2, we will choose 1 by 2 which is less than 1 by 2 whole square. So simply we have to write it as 1 by 2 which is less than 1 by 4. This is not true. This is not true. See, observe here, ಇಲ್ಲಿ 1 ಡಿವೈಡ್ ಬೈ ಅಂದರೆ ಡಿನಾಮಿನೇಟ್ರಲ್ಲಿ ಈ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದರೆ ದ ವ್ಯಾಲ್ಯೂಸ್ ಇಟ್ಸ್ ಗೋಸ್ ಟು ಡಿಕ್ರೀಸ್.
ಆಯಿತಾ. ಹಾಗಾದರೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗಿದೆ, ಇಲ್ಲಿ ಜಾಸ್ತಿ ಆಗಿದೆ, ಜಾಸ್ತಿ ಆಗಿರೋದ್ರಿಂದ ದ ವ್ಯಾಲ್ಯೂ ಇಟ್ ಗೋಸ್ ಟು ಡಿಕ್ರೀಸ್. ಸಿಂಪ್ಲಿ ದಿಸ್ ಈಸ್ ನಾಟ್ ಟ್ರೂ. ಸೊ ಇನ್ ದ ರಿಲೇಷನ್ ಆರ್ 1/2, 1/2 ಡಸ್ ನಾಟ್ ಎಕ್ಸಿಸ್ಟ್. So we have to say that which is not belongs to R. So R is what we have to conclude. Therefore R is not reflexive. That's all. Okay, now we will discuss the one more condition, that is symmetric. Okay, I hope you know how to check it out. Now I want to consider 1, 2 which is belongs to R. Is it satisfies 1, 2? See, check it here. 1 which is less than 2 whole square. Yes, 1 is less than 4. This is 100% right. So hagadre 1, 2 is belongs to R, which implies that 2, or symmetric of the ordered pair 1, 2 is 2, 1. Is it belongs to R? Is it belongs to R? Not possible. See, observe here. So 2 which is less than 1 square. So again 2 which is less than 1 square is what? 1 only. Right? Hagadre, is it true? 2 is less than 1? Not possible. So simply we have to say that does not belongs to R. So therefore R is not symmetric. R is not a symmetric. Also see, observe here, 1 and 2 is a element which is belongs to where? 1, 2 is an element which is belongs to the real number R. Okay, see one more last condition, that is we will check it for the transitive. In the transitive case, here also same thing. Here I am going to consider the ordered pair. The ordered pair, it must satisfy the relation. See, now the ordered pair I want to consider. Yes, the best one is 5, 3, which is belongs to R. Okay, and 3, 2 which is belongs to R. See, observe here, ಈ ಎರಡು ಕಂಡೀಷನ್ನು ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ನಾವು ಚೆಕ್ ಮಾಡೋಣ. See, 5 is less than 3 whole square, right? So 5, no doubt 5 is less than 9. So no doubt this relation is satisfies. Then no doubt 5, 3 is an ordered pair in the R. Then the one more condition, 3, 2. So 3 is less than or okay, less than 2 whole square. 3 is also less than 2 square is nothing but 4. Obviously this is also true. So this is right. Okay, hagadre see, observe here, what is 5, 3 and 2 is it belongs to where? R. That is what? That is the real number. Real number, because already I said R be the collection of all real numbers. Yes, dear friends, that is sufficient. Okay, then the implies that here if 5, 3 and 3, 2, which implies that what? So 5, 2. So is it 5, 2 is it belongs to R? 5, 2 is it belongs to R? Now check it. 5 is less than 2 whole square. See, 5 is less than 2 whole square is 4. Is it true? Not possible. So 5 is not less than 4. So simply we conclude it as 5, 2 does not belongs to R. Therefore R is not transitive.
Conclude it as no doubt R is, so therefore R is neither reflexive. See, observe here, neither reflexive nor symmetric and nor transitive. ಎಷ್ಟು ಸ್ಟೂಡೆಂಟ್ಸ್, ತುಂಬ ಸಿಂಪಲ್ ಆಗಿದೆ. ನೀವು ಇದೇ ಮೆಥಡು ಫಾಲೋ ಮಾಡಿರಿ. ಸಿ ಅಬ್ಸರ್ವ್ ಹಿಯರ್, ಇದನ್ನು ನೋಡಿದ ತಕ್ಷಣ ಈ ಪ್ರಾಬ್ಲಮ್ಮು ಲಾಸ್ಟ್ ಪ್ರಾಬ್ಲಮ್ಮು ಎರಡು ಒಂದೇ ಥರ ಇದೆ ಅನಿಸ್ತಿದೆ. ಬಟ್ ಥಿಂಗ್ ಈಸ್, ಅಲ್ಲಿ ನಾವು ಟ್ರಾನ್ಸಿಟಿವ್ ಅಲ್ಲಿ ವ್ಯಾಲ್ಯೂಸ್ ನಾವು ಚೂಸ್ ಮಾಡಿದ್ದು 9, 3, 2. ಬಟ್ ಹಿಯರ್ 5, 3, 2. Yes, hello dear students, now let us discuss the one more problem. Yes dear students, see, observe here, the problem is show that the relation R in the R. So this is the relation R. This R indicates that the real number defined as R is equals the collection of all ordered pairs A is less than or equals to B is reflexive and transitive but not symmetric. ಸೊ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಅವ್ರು ಕೊಟ್ಟಿದ್ದಾರೆ ಶೋ ದ್ಯಾಟ್ ಅಂದರೆ ಶೋ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಏನು? ದ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಐ ಆಮ್ ಆಲ್ಸೋ ಡೋಂಟ್ ನೋ. Let us, we will discuss. Now attack the problem. See, so here, see what they are provided. What they are provided? Just simply think it. Given what they are given. R be the what? Given R be the collection of all real numbers. Yes dear students, also one more set they are provided. The set is R is a relation A comma B. The relation A comma B is A is less than or equals to B. Yes, now let us, we will discuss the conditions. See, observe here, for the first condition is reflexive. See, very simple thing, whichever you want you can take. Okay, I want to take here, for all 1 belongs to R, the R is what? Real number. Then it's, may I write it as, what indicates what is the definition for the reflexive? If every element in set A which is related to itself. See, observe here, if one is an element in R, then the relation is, it must be exist 1 comma 1 which belongs to R. Okay, now let us check it. See, observe here, they are provided A condition is A is less than or equals to B. Do you know the meaning of this? A is less than or equal to B. See, observe here we have two options, whether it is A is less than B or A is equals to B. ಓಕೆ, ಯಾವುದಾದ್ರೂ ಒನ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು ನಮಗೆ. ಹಾಗಾದರೆ ನೋಡ್ರಿ, 1 comma 1, ಹಾಗಾದರೆ 1 comma 1, ಮೇ ಐ ಸೇ ದಟ್ 1 is equals 1? Course, see, this is A, first element always we have to say that A, second element we have to say that B, so 1 is equals 1. Condition is holds. If you want to take half, okay, for all 1/2 is belongs to R, then you can take 1/2 comma 1/2, that's also right. So 1/2 is equals 1/2, ಅದು ಕೂಡ ನಡೆಯುತ್ತೆ. ನಿಮಗೆ ಯಾವ ನಂಬರ್ ಬೇಕೋ ಆ ನಂಬರ್ ತಗೊಳ್ಬೋದು, ತುಂಬ ಈಸಿ ಇದೆ. ಓಕೆ, ಹಾಗಾದರೆ ಸಿ ಅಬ್ಸರ್ವ್ ಹಿಯರ್, ದಿಸ್ ಕಂಡೀಷನ್ ಈಸ್ obviously satisfies always 1 is equals to 1, so no doubt R is reflexive. Yes dear students, now let us check it for the second condition. Second condition, what it says that now I want to take
a consider or take, if, let, whichever you want you can take. Let I want to take the ordered pair 1 comma 2. 1 comma 2 is satisfies the relation. See, observe here, 1, may I say that 1 is less than 2? Okay, 1 is less than 2, so it satisfies 1 is less than 2. Okay, no doubt this condition satisfies. This condition is satisfies is nothing but the relation it satisfies. No doubt 1 comma 2 which is belongs to R. For all 1 and 2 are the elements where in real number. Okay, it write it as in terms of the symmetric of the ordered pair. Symmetric of the ordered pair, what will we get? 1 comma 2 is 2 comma 1. Again 2 comma 1, is it belongs to or? Check it. See, 2 comma 1 is it satisfies? Is it 2 is less than 1? No, not possible. Is it 2 is equals to 1? No. So 2 condition also not satisfied. So then only we have to say that 2 comma 1 is not an element in R. Okay, hagadre, see, observe here, this condition or this ordered pair 2 comma 1 does not holds this relation. So simply we have to say that therefore R is not symmetric. Symmetric. Yes, dear students, now we will discuss for the next condition. Next condition, what it says that the condition is transitive. So the transitive relation, what it says that if, I hope you know the definition again and again, no need to write. Okay, yes, dear students, now I am going to take let the same thing only I want to take 1 comma 2 which is belongs to R and 2 comma 3 which must be belongs to R. See, observe here, I am going to consider these 2 ordered pairs. Those ordered pairs, see, observe carefully which one is the second element in the first ordered pair and another ordered pair, that element it must be present in the first element. Okay, see, observe here, ಇಲ್ಲಿ 2 second element ಇದೆ, ಇಲ್ಲಿ ನಾನು ಇನ್ನೊಂದು ordered pair ನ choose ಮಾಡ್ತೀನಲ್ಲ ಅದು ಕೂಡ 2 ಇಂದಾನೇ ಶುರು ಆಗಬೇಕು. ಅಂತ ಆರ್ಡರ್ಡ್ ಪೇರ್ ಮಾತ್ರ ನೀವು ಚೂಸ್ ಮಾಡ್ರಿ. ಸಿ, ಅಬ್ಸರ್ವ್ ಹಿಯರ್, ಹಾಗಾದ್ರೆ 1 comma 2 is it satisfies 1 is less than 2. ಓಕೆ, 1 is less than 2 satisfy ಆಗುತ್ತೆ. ಓಕೆ, 1 more, 2 is less than 3. See, observe here, this condition also satisfies. ಹಾಗಾದ್ರೆ no doubt these 2 are right. Okay, see, observe here, for all 1 comma 2 comma 3 are what? These 3 elements are the real numbers which is belongs to R. Then what we need to exist? If the ordered pair 1 comma 2 and 2 comma 3, then may I write it as 1 comma 3. So the definition, it says that the transitive only. See, observe here, if A comma B which is belongs to R and B comma C which is belongs to R, okay, then which implies that A comma C it must be belongs to R. Okay, which must be belongs to R, then only we have to say that the relation is transitive. See, observe here, 1 comma 3 is it belongs to R? Now let us check it out. So 1 comma 3 is 1 is always less than 3. So 1 is less than 3, which means that the condition is satisfies this one. Okay, so no doubt this is true. 1 comma 3 is belongs to R. So no doubt therefore R is transitive. These 3 problems is looking like very different, but thing is very simple.
very simple. Okay, you can make it the practice, and then if you have again any doubts, just comment below. I will try to solve. Okay, yes dear students, now in the next class we will discuss the one of the beautiful concept in the whole higher mathematics. Okay, so don't forget to subscribe this channel. Okay.